ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಕುಮಾರ್. ಈ ಶುಭ ದಿನ ಹಾಗೂ ಅತ್ಯಂತ ಶ್ರೇಷ್ಠವಾದ ದಿನ ಅಕ್ಷಯ ತೃತೀಯ ಈ ವರ್ಷ ಯಾವ ದಿನ ಯಾವ ಸಮಯದಲ್ಲಿ ಬಂದಿದೆ, ಅಂದರೆ ಆರಂಭ ಹಾಗೂ ಯಾವಾಗ ಅಂತ್ಯವಾಗುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೂ ಚಿನ್ನ ಬೆಳ್ಳಿಯನ್ನು ಖರೀದಿಸಲು ಒಳ್ಳೆಯ ಸಮಯ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಹಾಗೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಅದರಲ್ಲಿ ಈ ಅಕ್ಷಯ ತೃತೀಯ ಬಹಳ ಶ್ರೇಷ್ಠವಾದ ಹಬ್ಬ. ಇದನ್ನು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೇವೆ. ಆಚರಣೆ ಮಾಡುವುದಲ್ಲದೆ ಸುಮಾರು ಜನ ಬೆಳ್ಳಿ ಹಾಗೂ ಚಿನ್ನವನ್ನು ಖರೀದಿ ಮಾಡ್ತಾರೆ. ಅಕ್ಷಯ ತೃತೀಯ ದಿನದಂದು ಸುಮಾರು ಜನ ಬೆಲೆ ಬಾಳುವ ವಸ್ತುಗಳನ್ನು ಹಾಗೂ ಶುಭ ಕಾರ್ಯಗಳನ್ನು ಆರಂಭಿಸುತ್ತಾರೆ. ಯಾಕೆಂದರೆ ಈ ದಿನ ಅಷ್ಟೊಂದು ಶುಭ ದಿನ ಹಾಗೂ ಈ ದಿನ ಯಶಸ್ಸನ್ನು ಕಾಣ್ತೀವಿ ಹಾಗೂ ಅಭಿವೃದ್ಧಿ ಆಗ್ತೀವಿ ಅನ್ನೋ ನಂಬಿಕೆ. ಈ ದಿನ ಹೊಸ ವಾಹನ ಖರೀದಿ, ಹೊಸ ಜಾಗ, ಹೊಸ ವ್ಯಾಪಾರ, ಹೊಸ ವ್ಯವಹಾರ, ಶುಭಾರಂಭಗಳನ್ನು ಮಾತುಕತೆ ಮಾಡುವುದು ಕೂಡ ಒಳ್ಳೆಯದು. ಅಷ್ಟೇ ಅಲ್ಲ, ಮದುವೆ ಸಮಾರಂಭ, ಗೃಹ ಪ್ರವೇಶ, ನಾಮಕರಣ, ಅಕ್ಷರಾಭ್ಯಾಸ ಇನ್ನೂ ಮುಂತಾದ ಶುಭ ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯದು. ಅದೃಷ್ಟ ಒಲಿಯುತ್ತದೆ, ಸಂಪತ್ತು ದುಪ್ಪಟ್ಟು ಆಗುತ್ತದೆ ಅನ್ನೋದು ಸತ್ಯ. ಈಗ ಬಹುಮುಖ್ಯವಾದ ವಿಷಯಕ್ಕೆ ಬರೋಣ. ಅಕ್ಷಯ ತೃತೀಯ ಈ ವರ್ಷ ಅಂದರೆ 2026 ಏಪ್ರಿಲ್ 19ನೇ ದಿನದಂದು ಭಾನುವಾರ ದಿನ ಬಂದಿದೆ. ಅಕ್ಷಯ ತೃತೀಯ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 19 ಭಾನುವಾರ ಬೆಳಗ್ಗೆ 10:49 ಆರಂಭವಾಗಿ ಏಪ್ರಿಲ್ 20 ಮರುದಿನ ಸೋಮವಾರ ಬೆಳಗ್ಗೆ 7:27 ಅಂತ್ಯವಾಗುತ್ತದೆ. ಏನಪ್ಪ ಇದು 2 ದಿನ ಬಂದಿದೆ ಅಂತ ಗೊಂದಲದಲ್ಲಿ ಇದ್ದೀರಾ? ಯಾವ ದಿನ ಆಚರಣೆ ಮಾಡಬೇಕು, ಯಾವ ದಿನ ಬೆಳ್ಳಿ ಚಿನ್ನವನ್ನು ಕೊಳ್ಳಬೇಕು, ಯಾವಾಗ ಶುಭ ಕಾರ್ಯ ಮಾಡಬೇಕು, ಯಾವಾಗ ಪೂಜೆ ಮಾಡಬೇಕು, ಇವುಗಳೆಲ್ಲವುಗಳಿಗೆ ಇಲ್ಲಿದೆ ಪರಿಹಾರ. ಅಕ್ಷಯ ತೃತೀಯ ತಿಥಿ ಮರುದಿನ ಅಂದರೆ 20ನೇ ಏಪ್ರಿಲ್ ಬೆಳಗ್ಗೆ 7:27 ಅಂತ್ಯವಾಗುತ್ತದೆ. ಅಷ್ಟು ಬೇಗ ಖರೀದಿ, ವ್ಯಾಪಾರ, ವ್ಯವಹಾರ ಮಾಡಲು ಕಷ್ಟ. ಆದ್ದರಿಂದ 19ನೇ ಏಪ್ರಿಲ್ರಂದು ಬೆಳ್ಳಿ ಚಿನ್ನವನ್ನು ಕೊಳ್ಳಲು ಹಾಗೂ ವ್ಯವಹಾರ, ಶುಭ ಕಾರ್ಯ ಮಾಡಲು ಒಳ್ಳೆಯ ದಿನ. ಆದರೆ ಸೂರ್ಯೋದಯ ಪೂಜೆ ಮಾಡಬೇಕು ಅನ್ನುವವರು 7 ಗಂಟೆ ಸೋಮವಾರ ಒಳಗಡೆ ಪೂಜೆ ಮಾಡಬೇಕು. ಇನ್ನು ಅಕ್ಷಯ ತೃತೀಯ ದಿನದಂದು ಅಂದರೆ 19ನೇ ಏಪ್ರಿಲ್ ಭಾನುವಾರ ದಿನದಂದು ಬೆಳಗ್ಗೆ 10:49 ಮಧ್ಯಾಹ್ನ 12:19 ಕೂಡ ಒಳ್ಳೆಯ ಶುಭ ಮುಹೂರ್ತ ಇದೆ. ಈ ಶುಭ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆ, ಕುಬೇರ ಮೂರ್ತಿ ಹಾಗೂ ಕುಬೇರ ಯಂತ್ರದ ಪೂಜೆ ನೀವು ಮಾಡಬಹುದು. ಇನ್ನು ಏಪ್ರಿಲ್ 20ಕ್ಕೆ ಅಂದರೆ ಸೋಮವಾರ ಮಾಡುವುದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ಅಷ್ಟು ಬೇಗ ಆಗಲಿಲ್ಲ ಅಂದರೆ 7 ಗಂಟೆಯ ಒಳಗಡೆ ಪೂಜೆ ಮಾಡುವುದು ಒಳ್ಳೆಯದು. ನಂತರ ನೀವು ಯಥಾರೀತಿ ದಿನನಿತ್ಯ ಹೇಗೆ ಪೂಜೆ ಮಾಡುತ್ತೀರೋ ಅದೇ ತರಹ ಮಾಡಿ. ವಿಶೇಷವಾಗಿ ಕುಬೇರ ಮೂರ್ತಿ, ಕುಬೇರ ಯಂತ್ರ ಇಟ್ಟು ಪೂಜೆ ಮಾಡಿ. ಏನಾದರೂ ಸಿಹಿ ನೈವೇದ್ಯ ಮಾಡಿ. ಇನ್ನು ಹಣ ಇರುವವರು ಚಿನ್ನ ಬೆಳ್ಳಿ ಖರೀದಿ ಮಾಡುತ್ತಾರೆ. ಹಣ ಹೊಂದಿಸಲು ಸಾಧ್ಯವಿಲ್ಲ ಅನ್ನುವವರು ಚಿನ್ನ ಬೆಳ್ಳಿ ಬದಲಾಗಿ ಉಪ್ಪು, ಪೊರಕೆ, ಆಹಾರ ಧಾನ್ಯ, ಅರಿಶಿಣ, ಕುಂಕುಮ, ವೀಳ್ಯದೆಲೆ ಹಾಗೂ ಮುಂತಾದ ಶುಭ ಸೂಚಕ ಪದಾರ್ಥಗಳನ್ನು ಕೊಂಡು ತಂದರೆ ಕೂಡ ಒಳ್ಳೆಯದು. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣ ಫೋಟೋ ತಂದರೂ ಕೂಡ ಒಳ್ಳೆಯದು. ನಂತರ ಲಕ್ಷ್ಮೀನಾರಾಯಣ ನಾಮ ಜಪ ಮಾಡಿ ಹಾಗೂ ಮುಂದಿನ ಅಕ್ಷಯ ತೃತೀಯದಲ್ಲಿ ಚಿನ್ನ ಖರೀದಿ ಮಾಡುವ ಯೋಗ ಕರುಣಿಸಿ ಅಂತ ಬೇಡಿಕೊಳ್ಳಿ. ಅದೃಷ್ಟ ಒಲಿದರೂ ಆಶ್ಚರ್ಯವಿಲ್ಲ. ಅಷ್ಟೇ ಅಲ್ಲ, ಈ ದಿನ ಮಾಡುವ ದಾನ ಧರ್ಮ ಕೂಡ ಒಳ್ಳೆಯದು. ಆದ್ದರಿಂದ ತುಂಬ ಅಗತ್ಯ ಇರುವವರಿಗೆ ಹಾಗೂ ಬಡವರಿಗೆ ಅನ್ನದಾನ ಮಾಡಿ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.